ಸಿಬಿಎನ್ ವಾಹಿನಿ ಮೂಲಕ ರಾಯಚೂರು ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಬಿಎನ್ ವಾರ್ತೆಗಳ ಪ್ರಾಯೋಜಕರು ಆಶಾಪುರ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಂದೇ ಭೇಟಿ ನೀಡಿ. ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, beside Iyengar Bakery, Station Road, Raichur. BSK Fashions. BSK Fashions, Cloth Bazaar, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜಿಪಿ ಕಿಡ್ಸ್ ವೇರ್ ಬಿಸೈಡ್ SLV ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್. ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ಪೇಟ್, ರಾಯಚೂರು. ನಮಸ್ಕಾರ. ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಕರ ಸಂಕ್ರಾಂತಿ ಹಬ್ಬದ ಸಡಗರ, ಬೆಲೆ ಏರಿಕೆ ಮಧ್ಯೆಯೇ ಖರೀದಿ ಜೋರು. ದಾಸೋತ್ಸವ 2019 ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ನಾಡಿನ ಸಾಹಿತ್ಯ ಪರಂಪರೆಯನ್ನು ಉಳಿಸಿಕೊಂಡು ಬಂದ ದಾಸರು ಶರಣರು ಡಾ. ವಿಠ್ಠಲರಾವ್. ಸ್ಟೇಷನ್ ಏರಿಯಾದಲ್ಲಿ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಉಪಹಾರ ಸೇವಿಸಿದ ವಿದ್ಯಾರ್ಥಿನಿಯರು ಅಸ್ವಸ್ಥ. ಸ್ಕೌಟ್ಸ್ ಗೈಡ್ಸ್ ತರಬೇತಿ ಶಿಬಿರ ಸಮಾರೋಪ. ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಅಗತ್ಯ. ಸಿಇಒ ನಳಿನ್ ಅತುಲ್. ಮತ್ತು ಮೌರ್ಯ ಕಾಲೇಜಿನಲ್ಲಿ ಸಾವಿತ್ರಿ ಜ್ಯೋತಿ ಬಾಪುಲೆ ಜನ್ಮದಿನಾಚರಣೆ. ಬಾಪುಲೆ ಅವರ ಆದರ್ಶ ಆಶಯ ಮೈಗೂಡಿಸಿಕೊಳ್ಳಿ. ನರಸಪ್ಪ ಭಂಡಾರಿ. ವಾರ್ತೆಗಳ ವಿವರ. ಸಂಕ್ರಾಂತಿ ಹಬ್ಬದ ದಿನವಾದ ಇಂದು ದಿನಸಿ ಖರೀದಿಗಾಗಿ ಜನರು ಮಾರುಕಟ್ಟೆಯಲ್ಲಿ ವ್ಯಸ್ತವಾಗಿದ್ದರು. ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ತರಕಾರಿ ಖರೀದಿ ಜೋರಾಗಿ ನಡೆದಿತ್ತು. ತರಕಾರಿ ಬೆಲೆಗಳು ಗಗನಕ್ಕೆ ಏರಿದರ ಮಧ್ಯೆಯೇ ಸಾರ್ವಜನಿಕರು ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು. ಭೋಗಿ ದಿನದಂದು ವಿವಿಧ ಬಗೆಯ ತರಕಾರಿಗಳಿಂದ ಅಡುಗೆಯನ್ನು ತಯಾರಿಸಲಾಗುತ್ತದೆ. ಹಬ್ಬಕ್ಕೆ ಬೇಕಾದ ಎಲ್ಲಾ ಬಗೆಯ ತರಕಾರಿಗಳನ್ನು ಖರೀದಿಸುತ್ತಿರುವುದು ಸಾಮಾನ್ಯವಾಗಿತ್ತು. ಮಳೆಯ ಕೊರತೆಯಿಂದ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಕೈಕೊಟ್ಟಿವೆ. ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಮಾರುಕಟ್ಟೆಗೆ ಬಾರದೇ ಇರುವುದರಿಂದ ತರಕಾರಿ ಬೆಲೆ ದುಪ್ಪಟ್ಟವಾಗಲು ಕಾರಣವಾಗಿದೆ. ಲೋಕಲ್ ಚಾನಲ್ ಹಂಗಪ್ಪ ಮೆಣಸಿನಕಾಯಿ
ನೀನೇ ಲೆಕ್ಕ ಹಾಕ್ಬಿಡ ಅಲ್ಲಿ ನಾವು ಹೋಗ್ತಾರೆ ಮುಂಜಾನೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಾಸರು ಮತ್ತು ಶರಣರು ನಾಡಿನ ಸಾಹಿತ್ಯ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದು ಸಮಾಜಕ್ಕೆ ಪರ್ಯಾಯದ ದರ್ಶನವನ್ನು ಮಾಡಿಸಿದರು ಎಂದು ಹಂಪಿ ವಿಶ್ವವಿದ್ಯಾಲಯದ ಭಾಷಾಂತರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ವಿಜಯನಗರ ಗಾಯಕ್ವಾಡ ಅಭಿಪ್ರಾಯಪಟ್ಟರು. ರವಿವಾರ ಸಂಜೆ ನಗರದ ಜೋಡಿ ವೀರಾಂಜನೇಯ ದೇವಸ್ಥಾನದಲ್ಲಿ ಕಲ್ಪತರು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಸಮೀರಾ ಸಾಂಸ್ಕೃತಿಕ ಸೇವಾ ವಿಶ್ವಸ್ತ ಮಂಡಳಿ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ದಾಸೋತ್ಸವ 2019 ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ದಾಸರಿ ಭಕ್ತಿ ಸಾಹಿತ್ಯವನ್ನು ವಚನಕಾರರು ಅನುಭವಿ ಸಾಹಿತ್ಯವನ್ನು ನೀಡಿದ್ದಾರೆ. ಸಾಹಿತ್ಯ ಎಲ್ಲವನ್ನೂ ಒಳಗೊಂಡಿದೆ. ವಿಜ್ಞಾನ, ಭೌತ, ಜೀವಶಾಸ್ತ್ರಗಳನ್ನು ಒಳಗೊಂಡಂತೆ ಸರ್ವಶಾಸ್ತ್ರವನ್ನು ಒಳಗೊಂಡಿದೆ. ವಿಜ್ಞಾನ ಸೀಮಿತ ಚೌಕಟ್ಟು ಹೊಂದಿದೆ, ಆದರೆ ಸಾಹಿತ್ಯಕ್ಕೆ ಪರಿಮಿತಿಯೇ ಇಲ್ಲ. ಬಹುಮುಖಿ ಆಲೋಚನೆಗಳ ಮೂಲಕ ಸತ್ಯತನವನ್ನು ತೋರಿಸಿಕೊಟ್ಟವರು ಶರಣರು, ದಾಸರು. ಭೋಗ ಜೀವನದ ಬದಲು ಆಧ್ಯಾತ್ಮದ ಜೀವನವೇ ಮುಕ್ತಿ ಎಂದು ಸಾರಿದ್ದಾರೆ. ದಾಸ ಮತ್ತು ಶರಣ ಸಾಹಿತ್ಯ ಎರಡು ಕಣ್ಣುಗಳಿದ್ದಂತೆ ಎಂದರು. ಸಮೀರಾ ಸಾಂಸ್ಕೃತಿಕ ಸೇವಾ ವಿಶ್ವಸ್ತ ಮಂಡಳಿಯ ಉಪಾಧ್ಯಕ್ಷ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಮಾತನಾಡಿ, ಸಮೀರಾ ಸಾಂಸ್ಕೃತಿಕ ಸಂಘಟನೆಯಿಂದ ನೆಲದ ಬದುಕು ಸಾರ್ಥಕಪಡಿಸಲು ಧರ್ಮಾತ್ಮ ಸಾಧನೆ ಮಾಡಲು ಹುಟ್ಟಿಕೊಂಡಿದೆ. ಅಪರಧಾಮ, ವೃದ್ಧಾಶ್ರಮ, ಗುರುಕುಲ ಶಿಕ್ಷಣದೊಂದಿಗೆ ಸಾಂದರ್ಭಿಕ ಕಾರ್ಯಕ್ರಮಗಳನ್ನು ನಡೆಸುವ ಸದುದ್ದೇಶ ಹೊಂದಿದೆ. ಎಲ್ಲರ ತನು, ಮನ, ಧನ ನೆರವಿನೊಂದಿಗೆ ಶಾಶ್ವತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಬೆಂಬಲಿಸುವಂತೆ ಮನವಿ ಮಾಡಿದರು. ದಾಸ ಸಾಹಿತ್ಯ ವಿವಿಧ ಆಯಾಮಗಳು ವಿಷಯವಾಗಿ ಉಪನ್ಯಾಸ ನೀಡಿದ ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗ ಸಹ ನಿರ್ದೇಶಕ ಡಾಕ್ಟರ್ ಅನಿಲ್ ಕುಮಾರ್ ಬೊಮ್ಮಘಟ್ಟ ಮಾತನಾಡಿ, ಹರಿದಾಸ ಸಾಹಿತ್ಯದ ಕುರಿತಾಗಿರುವ ಅನುಮಾನಗಳು, ಊಹಾಪೋಹಗಳ ಕುರಿತು ವಿಸ್ತೃತ ಅಧ್ಯಯನ ಅವಶ್ಯಕತೆ ಇದೆ. ಬಾಂಧವ್ಯದ ಪರಿಕಲ್ಪನೆ ಸೇರಿದಂತೆ ನವರಸಗಳು, ಕೀರ್ತನೆಗಳು ಹಾಗೂ ಸ್ತ್ರೀ ಪುರುಷರ ಕುರಿತಾಗಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕಿದೆ. ಕರ್ಮ ಸಿದ್ಧಾಂತ, ಇಹದ ಬದುಕಿನ ದಾರಿಗಳು, ವಿನಿಯೋಗದ ನೆಲೆಗಳು ಕುರಿತು ದಾಖಲೀಕರಣವಾಗಬೇಕಾದ ಅಗತ್ಯವಿದೆ. ಸ್ತ್ರೀಯರ ಸಮಕಾಲೀನ ಸವಾಲುಗಳ ಕುರಿತಾಗಿ ಅಧ್ಯಯನಗಳು ನಡೆಯಬೇಕಿದೆ. ಅಲ್ಲದೆ ಕೀರ್ತನೆಗಳ ವರ್ಗೀಕರಣ ನಡೆಯಬೇಕಾದ ಅವಶ್ಯಕತೆಗಳಿವೆ ಎಂದರು. ನೆಲದ ಬದುಕು ಬಹಳ ಸಾರ್ಥಕವಾದದ್ದು. ಆ ಬದುಕಿನ ರೂಪರೇಷೆಯನ್ನು ನಾವು ವೇದ ಉಪನಿಷತ್ತುಗಳಿಂದ, ವಿಧಿ ನಿಷೇಧಗಳಿಂದ, ಧರ್ಮಾರ್ಥ ಸಾಧನೆಯ ಪುರುಷಾರ್ಥ ಮೋಕ್ಷಗಳಿಂದ ಅದನ್ನು ನಾವು ರೂಪಿಸಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ರಾಯಚೂರು ನೆಲದಕ್ಕೆ ವೈಚಾರಿಕ ಸ್ಪರ್ಶವನ್ನ ಕೊಡುವಂತಹ ಮತ್ತೊಂದು ಸಂಘದ ಉದ್ಘಾಟನೆಯ ಒಂದು ಪ್ರತಿನಿಧಿಯಾಗಿ ನಿಮ್ಮ ಮುಂದೆ ನಾನು ನಿಂತುಕೊಂಡಿದ್ದೇನೆ. ಈ ಒಂದು ಸಂಸ್ಥೆಯ ಕೆಲವೊಂದು ಉದ್ದೇಶಗಳನ್ನ, ಧ್ಯೇಯೋದ್ದೇಶಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀಯುತರೆ, ಸಮಸ್ತ ರಾಯಚೂರಿನ ಸಪ್ರೇಮ ಬಾಂಧವರೇ, ರಾಯಚೂರು ನೆಲದ ಕೊರತೆಯನ್ನ ನೀಗಿಸುವ ನಿಟ್ಟಿನಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಶ್ರೀ ಹನುಮಂತರಾವ್ ಕಲ್ಲೂರ್ಕರ್ ಅವರು ಅಧ್ಯಕ್ಷರಾಗಿದ್ದಾರೆ.
ಅದೇ ರೀತಿ ಶ್ರೀ ವಿದ್ಯೆ ಮುರಳೀಧರ್ ಸರ್ ಇದ್ದಾರೆ, ನಾನು ತಮ್ಮ ಮುಂದೆ ಇದ್ದೇನೆ, ಶ್ರೀ ಹರೀಶ್ ಅವರು ಕಾರ್ಯದರ್ಶಿಗಳಾಗಿದ್ದಾರೆ, ಇನ್ನು ಅನೇಕ ಹಿರಿಯರು ಇದರಲ್ಲಿ ಇದ್ದೇವೆ. ಅಪರಧಾಮದ ಒಂದು ಕೊರತೆಯನ್ನ, ಅದೇ ರೀತಿಯಾಗಿ ವೃದ್ಧರ ಸೇವಾ ಕೇಂದ್ರಗಳ ಕೊರತೆಯನ್ನ, ಗುರುಕುಲವನ್ನ ಮತ್ತು ಆಯಾ ಸಾಂದರ್ಭಿಕವಾದಂತಹ ಶೈಕ್ಷಣಿಕ ಇರಬಹುದು, ಸಾಮಾಜಿಕ ಇರಬಹುದು, ಸಾಧನಿಕ ಇರಬಹುದು, ಆ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ನಮ್ಮದೊಂದು ಸಂಸ್ಥೆ ಇಲ್ಲಿ ಹುಟ್ಟಿಕೊಂಡಿದೆ. ತಮ್ಮೆಲ್ಲರ ಒಂದು ತನು ಮನೋಧನದ ಸಹಾಯದಿಂದ ಇಂಥದೊಂದು ಸಂಸ್ಥೆ ಇದೊಂದು ಶಾಶ್ವತವಾದಂತಹ ಆತ್ಮೀಯವಾದಂತಹ ಸಂಸ್ಥೆಯಾಗಿದೆ. ಇದರಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾವು ತೋರ್ತಾ ಇದ್ದೇವೆ. ತಾವು ಹೃದಯ ಸ್ಪಂದನೆಯನ್ನ ಇಲ್ಲಿ ನೀಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಅದಕ್ಕಿಂತಲೂ ಹೆಚ್ಚು ಮಾಹಿತಿಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ವಾದರಾಜರು. ಅದರೊಂದಿಗೆ ಹರಿದಾಸ ಸಾಹಿತ್ಯ ಮತ್ತು ರಾಜತಾಂತ್ರಿಕತೆ ಬಹಳಷ್ಟು ವಿಚಾರಗಳಿವೆ ಅಲ್ಲಿಯೂ ಕೂಡ. ಹರಿದಾಸನ ಕೃತಿಗಳಲ್ಲಿ ಬಾಂಧವ್ಯದ ಪರಿಕಲ್ಪನೆ, ಬಾಂಧವ್ಯ ಹೇಗಿರಬೇಕು ಅನ್ನೋದ್ರ ಕುರಿತಾಗಿದೆ. ಹರಿದಾಸ ಸಂಸ್ಕೃತಿಯಲ್ಲಿ ನವರಸಗಳು, ಅದರಲ್ಲಿ ಕಾಮ ಪ್ರಧಾನವಾಗಿ ಮತ್ತು ಸಂಸಾರದ ಕುರಿತಾಗಿ ಇದರ ಬಗ್ಗೆ ಚರ್ಚೆಗಳಾಗಬೇಕಾಗಿದೆ. ಹರಿದಾಸರ ಕೀರ್ತನೆಗಳಲ್ಲಿ ಪುರುಷ ಧರ್ಮ ಮತ್ತು ಸ್ತ್ರೀ ಧರ್ಮದ ಕುರಿತಾಗಿ ಏನ್ ಮಾತಾಡಿದ್ದಾರೆ ಅದರ ಬಗ್ಗೆ ಸಣ್ಣ ಸಣ್ಣ ಅಲ್ಲಲ್ಲಿಯ ಚರ್ಚೆಗಳು ನಡೆದಿದೆ. ಆದ್ರೆ ಅವೆಲ್ಲವೂ ಕೂಡ ಇವತ್ತು ಪ್ರಶ್ನೆಗಳಾಗಿಯೇ ಉಳಿದಿವೆ. ಅದನ್ನ ಕುರಿತಾಗಿ ದೊಡ್ಡ ದೊಡ್ಡ ಪ್ರಶ್ನೆಗಳು ಬರ್ತಾ ಇದೆ. ದಾಸರು ಹರಿದಾಸರ ಹೆಣ್ಮಕ್ಕಳನ್ನ ಬಹಳ ಕೆಟ್ಟದಾಗಿ ನಿಂದಿಸಿದ್ದಾರೆ ಎನ್ನುವಂತ ಮಾತುಗಳು. ಹಾಗೆ ಆಗಿಲ್ಲ, ನಿಜಕ್ಕೂ ಸರಿಯಾಗಿ ನಡೆದಿದೆ ಎನ್ನುವಂಥದ್ದನ್ನು ದಾಖಲೀಕರಣ ಮಾಡಬೇಕಾದಂತಹ ವಿಚಾರಗಳು. ಅದರೊಂದಿಗೆ ವಿಧಿವಾದ ಮತ್ತು ಪುರುಷ ಪರಹಿತದ ಕುರಿತಾಗಿ ದಾಸರು ಏನು ಹೇಳ್ತಾರೆ ಎನ್ನುವಂಥದ್ದು. ಹರಿದಾಸರ ಕೃತಿಗಳಲ್ಲಿ ಕರ್ಮ ಸಿದ್ಧಾಂತ, ಅಲ್ಲಿಯ ಗೊಂದಲಗಳು ಮತ್ತು ಪರಿಹಾರಗಳು. ಕರ್ಮ ಸಿದ್ಧಾಂತವನ್ನು ಹೇಳಿಬಿಟ್ರು ಇಹದ ಬದುಕಿನ ಬಗ್ಗೆ ಏನು ಹೇಳಿಲ್ಲ ಅನ್ನೋದು ದೊಡ್ಡ ವಾದ ಇದೆ. ಇಲ್ಲ, ಕರ್ಮ ಸಿದ್ಧಾಂತದ ಜೊತೆಗೇನೆ ನಾವು ಬದುಕಬೇಕಾಗಿದೆ ಅನ್ನೋದರ ಮಹತ್ವವನ್ನು ಹೇಳಿರುವಂಥದ್ದು. ಅದರೊಂದಿಗೆ ಹರಿದಾಸರ ಕೃತಿಗಳಲ್ಲಿ ನೀತಿ ರೂಪಕಗಳು ಮತ್ತು ವೈವಿಧ್ಯತೆ, ಆ ರೂಪಕಗಳ ವೈವಿಧ್ಯತೆಯನ್ನ ಕುರಿತಾಗಿ ಅಧ್ಯಯನ ಮಾಡಬೇಕಾಗಿರೋದು. ಹರಿದಾಸರ ಕೃತಿಗಳ ವಿನಿಯೋಗದ ನೆಲೆಗಳು, ಎಲ್ಲೆಲ್ಲಿ ಅದರ ಬಳಕೆಗಳಾಗಿದೆ. ಈ ಹೊತ್ತಿನ ಸಿನಿಮಾ ಮಾಧ್ಯಮ ಏನಿದೆ ಅಲ್ಲಿಯವರೆಗೂ ಅದರ ಬಳಕೆಯನ್ನ ನೋಡ್ತೇವೆ ನಾವು ಬಹುವಿಧದ ರೀತಿಯಲ್ಲಿ. ಅದೆಲ್ಲವನ್ನು ಕೂಡ ದಾಖಲೀಕರಣ ಒಟ್ಟಿಗೆ ಆಗಬೇಕಾಗಿರುವಂಥದ್ದು. ಹರಿದಾಸರ ಕೃತಿಗಳಲ್ಲಿ ಸ್ತ್ರೀ ನೀತಿ, ಸಮಕಾಲೀನ ಸವಾಲುಗಳು, ಇವತ್ತು ಸ್ತ್ರೀ ಏನೇನು ಕಷ್ಟಪಡ್ತಾ ಇದ್ದಾರೆ, ಅದಕ್ಕೆ ದಾಸರ ಆಶ್ರಯದ ಮಾತುಗಳೇನು, ಆ ನೆಮ್ಮದಿಯ ಮಾತುಗಳೇನು, ಅದನ್ನ ಒಟ್ಟಿಗೆ ಅಧ್ಯಯನ ಮಾಡಬೇಕಾದ ಅನಿವಾರ್ಯತೆ ಇರುವಂಥದ್ದು. ಹರಿದಾಸರ ಕೃತಿಗಳಲ್ಲಿ ಈವರೆಗೂ ಹುಟ್ಟಿಕೊಂಡಿರುವ ಊಹಾಪೋಹಗಳು ಹರಿದಾಸ ಸಾಹಿತ್ಯದ ಮೇಲೆ, ಅವುಗಳಿಗೆ ಸಕಾರಣ ಪರಿಹಾರಗಳು, ಆ ಎಲ್ಲದನ್ನು ಕೂಡ ದಾಖಲಿಸಬೇಕಾದ್ದು. ಹರಿದಾಸರ ಸಾಹಿತ್ಯದ ಕುರಿತು ಸಾಂಸ್ಕೃತಿಕ ರಾಜಕಾರಣ ಏನು ನಡೀತಾ ಇದೆ ಆ ದಾಸ ಸಾಹಿತ್ಯದ ಮೇಲೆ, ಅದನ್ನು ಕೂಡ ದಾಖಲೀಕರಣ ಮಾಡಬೇಕಾಗಿರುವಂಥದ್ದು. ಹರಿದಾಸರ ಕೀರ್ತನೆಗಳ ಸಾಂಪ್ರದಾಯಿಕ ವರ್ಗೀಕರಣ, ಕೀರ್ತನೆಗಳ ವರ್ಗೀಕರಣನೇ ಆಗಿದ್ರೆ ಇವರೆಗೂ ಯಾವ ಕೀರ್ತನೆಯನ್ನ ಎಲ್ಲಿಗೆ ತಂದು ಯಾವ ಗುಂಪಿಗೆ ಹಾಕಬೇಕು ಎನ್ನುವಂತಹ ವರ್ಗೀಕರಣ ಈವರೆಗೂ ಕೂಡ ಆಗಿಲ್ಲ. ಅದರೊಂದಿಗೆ ಪ್ರಾಣಿ ಪಕ್ಷಿ ಪರಿಸರದ ರೂಪಕಗಳನ್ನು ಹರಿದಾಸರು ಬಹಳ ಅಗಾಧವಾಗಿ ಬಳಸಿದ್ದಾರೆ. ಅದರ ಬಗ್ಗೆ ಚಿಂತನೆಗಳಾಗಬೇಕಾಗಿದೆ. ಹರಿದಾಸರ ಕುರಿತು ಕ್ಷೇತ್ರ ಕಾರ್ಯಗಳಾಗಬೇಕಾಗಿದೆ. ಹರಿದಾಸರ ಕೀರ್ತನೆಗಳು ಮನುಕುಲದ ಒಳಿತಿಗಾಗಿ ರಚನೆಯಾಗಿರುವ ಕೀರ್ತನೆಗಳು, ಕೆಡಕಿಗಾಗಿ ರಚನೆಯಾಗಿರುವ ಕೀರ್ತನೆಗಳು, ಇದರ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ನಿಜಕ್ಕೂ ಮನುಕುಲದ ಕೆಡಕಿಗಾಗಿಯೇ ಹುಟ್ಟಿದ್ದು ಹರಿದಾಸ ಸಾಹಿತ್ಯ ಅನ್ನುವಂಥದ್ದು ದೊಡ್ಡ ವಾದ. ಇವತ್ತು ಏನೇನೋ ವಾದಗಳು ಹುಟ್ಟುಕೊಂಡಿದೆಯಲ್ಲ, ಆ ಎಲ್ಲ ವಾದಗಳಿಗೂ ಗೌರವಿಸ್ತಾ ನಾನು ಹೇಳ್ತೇನೆ, ಈ ವಾದಗಳನ್ನು ಮಾಡ್ತಾ ಇದ್ದಾರೆ. ಅಭಿಗನ್ಯ, ತುಳಸಿದಾಸ, ಜ್ಞಾನೇಶ್ವರ ಮುಂತಾದ ಅನೇಕ ದೊಡ್ಡ ಪರಂಪರೆ ನಮಗೆ ಇದೆ. ಇವರು ನೀಡಿರ್ತಕ್ಕಂತಹ ಚಿಂತನೆಗಳೆಲ್ಲ ಬಹಳ ಮುಖ್ಯವಾಗಿ ಮನುಷ್ಯನ ಸಮಾಜೋ ಧಾರ್ಮಿಕ ಮಾರ್ಗ ಹೇಗೆ ರೂಪುಗೊಳ್ಳಬೇಕು ಅನ್ನೋದ್ರ ಕಡೆನೇ ಇದೆ. ಸಮಾಜೋ ಧಾರ್ಮಿಕ ಮಾರ್ಗ, ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ, ನಾವು ಹೇಗೆ ಧಾರ್ಮಿಕ ವ್ಯಕ್ತಿಗಳಾಗಿ ಬದುಕಬೇಕು, ನಾವು ಧಾರ್ಮಿಕ ವ್ಯಕ್ತಿಗಳಾಗಿ ಬದುಕೋದ್ರ ಮೂಲಕ ನಾವು ವ್ಯಕ್ತಿಯ ಒಂದು ಪರಿಧಿಯನ್ನು ಮೀರಿ ಹೇಗೆ ವ್ಯಕ್ತಿತ್ವ ಆಗಬೇಕು, ಪರ್ಸನ್ ಆಗಿ ಬದುಕಿದ್ರೆ ಸಾಲಲ್ಲ, ನಾವು ಪರ್ಸನಾಲಿಟಿಗಳಾಗಬೇಕು ಅನ್ನೋದನ್ನ ನಮಗೆ ದಾಸ ಸಾಹಿತ್ಯ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ನಾವು ಪರ್ಸನಾಲಿಟಿಗಳಾಗಬೇಕು, ವ್ಯಕ್ತಿತ್ವಗಳಾಗಬೇಕು ಅಂತಕ್ಕಂಥದ್ದು. ಭಕ್ತಿ ಚಳುವಳಿ ಹೀಗೆ ಒಂದು ಪರಂಪರೆಯಾಗಿ ಬೆಳೆದು ಬಂತು. ಬಹಳ ವಿಶೇಷ ಏನು ಅಂದ್ರೆ, ನಮ್ಮ ಭಕ್ತಿ ಪರಂಪರೆ ದಕ್ಷಿಣದಿಂದ ಉತ್ತರದ ಕಡೆಗೆ ಸಾಗಿರ್ತಕ್ಕಂತಹ ಒಂದು ಉಲ್ಲೇಖ ನಮಗೆ ಪದ್ಮಪುರಾಣದ ಉತ್ತರ ಕಾಂಡದಲ್ಲಿ ಸಿಗುತ್ತೆ. ಉತ್ಪನ್ನ ದ್ರಾವಿಡೆ ಸ್ವಾಹಂ ವೃದ್ಧಿಂ ಕರ್ನಾಟಕಕ್ಕೆ ಗತ ಕ್ವಚಿತ್ ಮಹಾರಾಷ್ಟ್ರೆ ಗುರ್ಜರೆ ಜೀರ್ಣತಾಂ ಗತ. ಅಂದ್ರೆ
ದಕ್ಷಿಣದಿಂದ ಉತ್ತರದ ಕಡೆಗೆ ನಮ್ಮ ಭಕ್ತಿ ಮಾರ್ಗ ಪ್ರವಹಿಸಿರ್ತಕ್ಕಂಥ ಒಂದು ಪರಂಪರೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು. ಹಾಗಾಗಿನೇ ಬಹಳ ಗಂಭೀರವಾಗಿ ನಾವು ಇವತ್ತು ಹರಿದಾಸರನ್ನ ಕುರಿತು ಅಧ್ಯಯನ ಮಾಡಬೇಕು, ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ದಾಸಭಕ್ತಿ ಪರಂಪರೆ ಮಧ್ವಾಚಾರ್ಯರ ದ್ವೈತ ಚಿಂತನೆಗಳ ಮೇಲೆಯೇ ಬೆಳೆದು ಬಂದಿತ್ತು ಅನ್ನುವ ಒಂದು ವಿಚಾರ ಬಹಳ ಸ್ಪಷ್ಟವಾದ. ಆ ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ, ಜೊತೆಗೆ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಚಿಂತನೆಗಳು ಕೂಡ ನಮ್ಮ ದಾಸ ಸಾಹಿತ್ಯದಲ್ಲಿ ಸಿಗ್ತವೆ. ಹಾಗೆಯೇ ಶಂಕರಾಚಾರ್ಯರ ಅದ್ವೈತ ಚಿಂತನೆಗಳು ಅಲ್ಲಲ್ಲಿ ಸಿಗ್ತವೆ. ಆದ್ರೆ ದಾಸ ಭಕ್ತಿ ಚಳುವಳಿಗೆ ಬಹಳ ಗಂಭೀರವಾದ ಪ್ರೇರಣೆಯನ್ನು ಕೊಟ್ಟರು ಮಾತ್ರ ಮಧ್ವಾಚಾರ್ಯರ ಮಾತು ಸತ್ಯವಾದದ್ದು. ವೇದಿಕೆಯಲ್ಲಿ ಕಲ್ಪತರು ವಿಶೇಷ ಪ್ರಶಸ್ತಿಯನ್ನು ಸತ್ಯನಾರಾಯಣ ಮುಜುಮ್ದಾರ್, ಡಾಕ್ಟರ್ ಪ್ರಮೋದ್ ಕಟ್ಟಿ, ಡಾಕ್ಟರ್ ವೆಂಕಟೇಶ್ ನವಲಿಯವರಿಗೆ ಪ್ರದಾನ ಮಾಡಲಾಯಿತು. ಜಯಣ್ಣ ಸಿರಿವಾರ್, ತ್ರಿವೇಣಿ ಬಾಯಿ, ನರಸಿಂಹಾಚಾರ್ಯ ಆಶ್ರಿತ್, ಶಾಶ್ವತ ಸ್ವಾಮಿ ಮುಕುಂದ ಮಠ್, ಆದವಾನಿ ಶ್ರೀಹರಿರಾವ್ ಕುಲಕರ್ಣಿ, ಪಲಗುಳ ನಾಗರಾಜ್, ಗುಂಡೂರಾವ್ ದೇಸಾಯಿ ಮಸ್ಕಿ, ರವೀಂದ್ರ ಕುಲಕರ್ಣಿ ಯಾದಗಿರಿ, ಶ್ರೀಕಾಂತ್ ಕೊಳ್ಳಿ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಧ್ಯಕ್ಷತೆಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವಲಯ ಉಪಾಧ್ಯಕ್ಷ ನರಸಿಂಗರಾವ್ ದೇಶಪಾಂಡೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ದಸ್ತಗಿರಿ ಸಾಬ್ ದಿನ್ನಿ, ಡಾಕ್ಟರ್ ಶೀಲಾ ದಾಸ್, ದಾನಪ್ಪ ಯಾದವ್, ಎಂ ರೇವತಿ, ಹರೀಶಾಚಾರ್ಯ ಕೊಪ್ಪರ್, ಸುಳಾದಿ ಹನುಮೇಶಾಚಾರ್ಯ, ಡಾಕ್ಟರ್ ಲಕ್ಷ್ಮೀಕಾಂತ್ ಮೊಹರೀರ್ ಸೇರಿದಂತೆ ಅನೇಕರು ಇದ್ದರು. ನಗರದ ಸ್ಟೇಷನ್ ಏರಿಯಾದಲ್ಲಿರುವ ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ಉಪಹಾರ ಸೇವಿಸಿದ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ ಘಟನೆ ಜರುಗಿದೆ. ರವಿವಾರ ಬೆಳಿಗ್ಗೆ ಇಡ್ಲಿ ಸಾಂಬಾರ್ ಸೇವಿಸಿದ ವಿದ್ಯಾರ್ಥಿನಿಯರು ಏಕಾಏಕಿ ವಾಂತಿ ಮಾಡಿಕೊಂಡಿದ್ದಾರೆ. ಕೂಡಲೇ ನವೋದಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿದ್ಯಾರ್ಥಿನಿಯರು ಗುಣಮುಖರಾಗಿದ್ದಾರೆ. ಯಾವುದೇ ಅಪಾಯ ಸಂಭವಿಸಿಲ್ಲ. ಘಟನೆಗೆ ಕಳಪೆ ಗುಣಮಟ್ಟ ವಿತರಣೆಯೇ ಕಾರಣವೆಂದು ಹೇಳಲಾಗಿದೆ. ಗುಣಮಟ್ಟದ ಆಹಾರ ನೀಡುವಂತೆ ವಿದ್ಯಾರ್ಥಿನಿಯರು ಆಗ್ರಹಿಸಿದ್ದಾರೆ. ಮೇಲುಸ್ತುವಾರಿ ಕೊರತೆಯಿಂದ ಇಂತಹ ಘಟನೆಗಳು ನಡೆಯಲು ಕಾರಣವಾಗಿದೆ. ನೀರನ್ನು ಸರಿಗಿಲ್ಲ ಅಂತ ಸರ್. ಒಂದೊಂದ್ಸಲ ನೀರಿನ ವ್ಯವಸ್ಥೆ ಶಾಸಕರಲ್ಲ ಅಂತ ಆಗ್ತದೆ. ಫೋನ್ ಮಾಡಿದ್ದಾರೆ. ಏನು ಮಾಡ್ತೀವಿ ಆಗಲಿ ಇಲ್ಲ ಏನಿದ್ರು ಇವ್ರು ಇರ್ತಾರೆ. ಇರ್ತಾನೆ ಇರ್ತಾರೆ. ನೀವೇನು ಮುಂದೆ ಇವ್ರು ಇರ್ತಾರೆ. ಗಾಡಿ ಎಲ್ಲ ಮಾಡಿ ಅವ್ರು ಊರಿಗೆ ಯಾಕೆ ರಾತ್ರಿ ಅದೇ ರಾತ್ರಿ ಬೇಡ ಕಟ್ ಮಾಡಿ ಏನು ಮಾಡ್ತಾರೆ. ಆರಾಮಾದ್ಮೇಲೆ ಹೋಗಿ ಆರಾಮಾಗಿ ರಾತ್ರಿ ಹೋಗೋದು ಬೇಡ. ಈಗ ರಾತ್ರಿ ಹೋಗ್ಬೇಕು ಊರಾಗ ಏನು ಸ್ವಲ್ಪ ಏನಾದ್ರು ಹೋಗಿ ಏನು ಮಾಡ್ತೀವಿ. ನಾಳೆ ಮುಂಜಾನೆ ಆರಾಮಾದ್ಮೇಲೆ ಬೆಳಿಗ್ಗೆ ಹೋಗೋದು. ರಾತ್ರಿ ಊರಾಗ ಬೇಡ ನೋಡೋದು ಆರಾಮಾಗಿ ಕ್ಲಿಯರಾಗಿ ಎಲ್ಲ ರಾತ್ರಿ ಕಳಿಸ್ಬೇಕು. ಬೆಳಿಗ್ಗೆ ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures,
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಬಿಎಸ್ಕೆ ಫ್ಯಾಷನ್ಸ್ ಈಗ ರಾಯಚೂರಿನಲ್ಲಿ ಅಕ್ಟೋಬರ್ 1ರಿಂದ ಅದ್ದೂರಿ ಶುಭಾರಂಭ. ಬಿಎಸ್ಕೆ ಫ್ಯಾಷನ್ಸ್ ನಮ್ಮಲ್ಲಿ ಮೆನ್ಸ್ ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಫಾರ್ಮಲ್ಸ್, ಕ್ಯಾಶುಯಲ್ಸ್, ಜೀನ್ಸ್, ಟಿ ಶರ್ಟ್, ಸೂಟ್ಸ್, ಶೇರ್ವಾನೀಸ್, ಬ್ಲೇಸರ್ಸ್, ಇನ್ನರ್ವೇರ್ಸ್ ಇನ್ನಿತರ ಡ್ರೆಸ್ಸಸ್ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು. 999ಕ್ಕೆ 2 ಕಾಟನ್ ಪ್ಯಾಂಟ್ಸ್, 999ಕ್ಕೆ 3 ಫಾರ್ಮಲ್ ಶರ್ಟ್ಸ್, 1199ಕ್ಕೆ 2 ಜೀನ್ಸ್ ಪ್ಯಾಂಟ್ಸ್ ಇನ್ನಿತರ ಬಂಪರ್ ಆಫರ್ಗಳು. ಅತಿ ಉತ್ತಮವಾದ ಮತ್ತು ನ್ಯೂ ಕಲೆಕ್ಷನ್ಸ್ಗಾಗಿ ಒಮ್ಮೆ ಭೇಟಿ ಕೊಡಿ. BSK Fashions, Cloth Bazaar, MG Road, Raichur. Call 08532-250-288. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. Zero teenage boy and girls fashionable clothing casuals. We have special for college girls party wear, top, jeans, trouser, leggings, t-shirt and daily wear. For boys, t-shirt, jeans, formal pant, party wear, daily wear. Hurry up, limited stocks only. GP Kids Fair beside SLV Hotel, Station Road, Raichur. ನಗರದ ಮುಖ್ಯ ರಸ್ತೆಯಾದ ಆಶಾಪುರ ರಸ್ತೆಯಲ್ಲಿ ಬೃಹದಾಕಾರದ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪ ನಿರ್ಮಿಸಲಾಗಿದೆ. ಇಲ್ಲಿ 24 ಗಂಟೆ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಜೊತೆಗೆ ನಿಮಗೆ ಅನುಕೂಲವಾಗುವಂತೆ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ ಸಮಾರಂಭ, ರಿಸೆಪ್ಷನ್, ಬಿಸಿನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್ಸ್, ಕಿಟಿ ಪಾರ್ಟೀಸ್ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಿಗ್ ಸ್ಟೇಜ್, ಬಿಗ್ ಡೈನಿಂಗ್ ಹಾಲ್, ಡ್ರೆಸ್ಸಿಂಗ್ ರೂಮ್, ವಿಐಪಿ ಸೋಫಾ, ಬಿಗ್ ಕಿಚನ್ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ವಿವಿಧ ಬಗೆಯ ಅಡುಗೆ ಮತ್ತು ಡೆಕೋರೇಷನ್ ಸೌಲಭ್ಯವಿರುತ್ತದೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಗಳಿಗೆ ಬರುವ ಅತಿಥಿಗಳಿಗೆ ಬಂದು ಹೋಗಲು ಉಚಿತ ಕಾರ್ ವ್ಯವಸ್ಥೆ ಇದ್ದು ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವಿರುತ್ತದೆ. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ನಿಮಗೆ ಬೇಕಾದ ರೀತಿಯಲ್ಲಿ ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ್ ರೋಡ್, ರಾಯಚೂರು. ಮೊಬೈಲ್ 9632287675, 8088881152. ಎಂಕೆ ಭಂಡಾರಿ ಪಿನಾಕಲ್ ಕ್ಯಾನ್ಸರ್ ಕೇರ್ ಸೆಂಟರ್, ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್. ಎಂಕೆ ಭಂಡಾರಿ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಪ್ರಾರಂಭೋತ್ಸವದ ಅಂಗವಾಗಿ 1 ತಿಂಗಳು ಕಾಲ ಡಿಸೆಂಬರ್ 31ರವರೆಗೆ ಉಚಿತ ತಪಾಸಣೆ ನಡೆಸಲಾಗುವುದು. ಈ ಕೆಳಗಿನವುಗಳ ಕ್ಯಾನ್ಸರ್ ಲಕ್ಷಣಗಳಾಗಿರಬಹುದು: ಮಾಯದ ಹುಣ್ಣು, ಸ್ತನದ ಗಂಟು ಅಥವಾ ಹುಣ್ಣು, ಕೆಮ್ಮು ನಿರಂತರವಾಗಿ, ಧ್ವನಿ ಬದಲಾವಣೆ, ತೂಕ ಕಡಿಮೆಯಾದಾಗ, ರಕ್ತ ಯಾವುದೇ ಭಾಗದಿಂದ ಬರುವುದು, ಜೀರ್ಣವಾಗದ, ನುಂಗಲು ಕಷ್ಟವಾದಾಗ, ಗಂಟಲು ಕೆರೆತ ಸತತವಾಗಿದ್ದಲ್ಲಿ, ಶೌಚಾಲಯ ತೊಂದರೆಗಳು, ಈ ಕೆಳಗಿನ ರೀತಿಯ ಲಕ್ಷಣಗಳಿದ್ದಲ್ಲಿ ಕೂಡಲೇ ಸಂಪರ್ಕಿಸಿ. ಡಾಕ್ಟರ್ ರಾಘವೇಂದ್ರ ಸಾಗರ್, ಕ್ಲಿನಿಕಲ್ ಆನ್ಕೊಲಾಜಿಸ್ಟ್. ಮೊಬೈಲ್ 7411241583, ಶ್ರೀ ಜಯತೀರ್ಥ PRO. ಮೊಬೈಲ್ 8217853612. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಡೀಲರ್ ಇನ್ ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, cotton shirt and pant, formal shirts and pant, party wear shirts and pant, western top, kurtis, leggings, skirt briefs, chudidar, karak chudidar, karachi chudidar, fancy gagra, short frock, long frock,
short and long tops, fancy gowns, and all types of kids wear, women's wear, and men's wear available. Lakshmi Fashion, ready-made exclusive showroom, kids wear, women's wear, and men's wear. Kodagunti Complex, Bangikunta, Bestwapet, Raichur. Mobile 99800 63065. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದೆ. ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಮುಖಂಡ ಕಂಪನಿಯಾಗಿದೆ. 100ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಆಗುತ್ತಿದೆ. एरोडायनेमिक शेप सिंगल बोनेट में एयर फ्लो तकनीक जो इंजन को रखे ठंडा और उसकी कार्यक्षमता को बढ़ाए। कैट आई हेडलैम्प्स जो सेमी फ्लैट प्लेटफॉर्म और सुपर डिलक्स सीट दे आपको आरामदायक ड्राइविंग का अनुभव। फेंडर रेल और कुशन दें संचालक के सहयोगी को भी सुरक्षित और फॉरवर्ड 8 रिवर्स सिंक्रो शटल के कारण आपको मिले बिना रुके किसी भी गियर में आगे और पीछे जाने की आजादी एवं डबल क्लच दे सभी पीटीओ चलित उपकरणों को चलाने की सुगमता। रिवर्स पीटीओ और ग्राउंड स्पीड पीटीओ दे आपको सभी पीटीओ चलित उपकरणों को जरूरत के अनुसार चलाने की आजादी। एक्सेल 4710 की 1600 किलो बढ़ी हुई लिफ्ट क्षमता दे भारी वजन को उठाने में सुगमता। लिफ्टोमैटिक और सेंसिटिविटी कंट्रोल वाल्व से संभव हो एक समान जुताई। हेवी ड्यूटी फ्रंट एक्सेल सपोर्ट एवं फ्रंट बम्पर से मिले एक्सेल 4710 को बेहतर संतुलन। पिछले टायर में एक्स्ट्रा वजन दे हर ग्राहक को सुरक्षा। पावर स्टीयरिंग की सहायता से ट्रैक्टर को कम जगह में मोड़ना और ट्रैक्टर चलाना हो आरामदायक। 35 किलोमीटर प्रति घंटे की अधिकतम रोड स्पीड से लगाए ढुलाई के ज्यादा चक्कर। संपर्किसी नागभूषण मोटर्स अपोजिट अग्रिकल्चरल यूनिवर्सिटी लिंक्सगो रोड रायचूर। ಯುವಕರನ್ನು ದೇಶದ ಆಸ್ತಿಯಾಗಿ ಗುರಿ ಮಾಡಿಕೊಂಡು ಅವರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಲು ಅವರಿಗೆ ಮಾರ್ಗದರ್ಶಕರ ಅವಶ್ಯಕವಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್ ಹೇಳಿದರು. ಅವರು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯ ರಾಂಪುರಿನಲ್ಲಿ ಹಮ್ಮಿಕೊಂಡಿದ್ದ 7 ದಿನಗಳ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೂಲ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಸ್ಕೌಟ್ಸ್ ಗೈಡ್ಸ್ ತರಬೇತಿ ಪಡೆದ ಶಿಕ್ಷಕರು ಮಕ್ಕಳಲ್ಲಿ ದೇಶಾಭಿಮಾನ, ಶಿಸ್ತು, ಸೇವಾ ಮನೋಭಾವಗಳಂತಹ ಮೌಲ್ಯಗಳನ್ನು ಬೆಳೆಸಿದಾಗ ದೇಶ ಉನ್ನತ ಮಟ್ಟಕ್ಕೆ ತರಲು ಸಾಧ್ಯವಾಗಲಿದೆ ಎಂದರು. ಜಿಲ್ಲೆಯ ಪ್ರತಿ ಶಾಲೆಗಳಲ್ಲಿ ಸ್ಕೌಟ್ಸ್ ಗೈಡ್ಸ್ ಘಟಕಗಳು ಕಡ್ಡಾಯವಾಗಿ ಪ್ರಾರಂಭಿಸುವ ಗುರಿ ನಮ್ಮದಾಗಿದೆ. ಆದ್ದರಿಂದ ತರಬೇತಿ ಪಡೆದ ತಾವೆಲ್ಲರೂ ಪ್ರಾಮಾಣಿಕವಾಗಿ ಘಟಕಗಳನ್ನು ಪ್ರಾರಂಭಿಸುವಂತೆ ತಿಳಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಮಾಜಿ ಜಿಲ್ಲಾ ಆಯುಕ್ತ ಡಾಕ್ಟರ್ ಆರ್ ನರಸಿಂಹಮೂರ್ತಿ ಮಾತನಾಡಿ, ನಮ್ಮ ದೇಶವು ಸಮೃದ್ಧಿ ಹೊಂದಲು ಮತ್ತು ದೇಶದ ಭವಿಷ್ಯತ್ತಿಗಾಗಿ ಇಂದಿನ ಮಕ್ಕಳಿಗೆ ಉತ್ತಮ ಮಾನವೀಯ ಮೌಲ್ಯಗಳ ಶಿಕ್ಷಣವನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಮೂಲಕ ನೀಡುವುದು ಅತ್ಯವಶ್ಯಕವಾಗಿದೆ ಎಂದರು. ಸ್ಕೌಟ್ಸ್ ಗೈಡ್ಸ್ ತರಬೇತಿ ಪಡೆದ ಎಲ್ಲಾ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ಪ್ರಾಮಾಣಿಕವಾಗಿ ಘಟಕಗಳನ್ನು ಪ್ರಾರಂಭಿಸಿ ಮಕ್ಕಳಿಗೆ ಉತ್ತಮ ರೀತಿಯ ಕೌಶಲ್ಯಗಳನ್ನು ಅವರಲ್ಲಿ ಬೆಳೆಸಲು ಪ್ರಯತ್ನಿಸಬೇಕು. ಇದರ ಲಾಭವನ್ನು ಎಲ್ಲರೂ ಪಡೆಯಲು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂತೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ತರಬೇತಿಯ ನಾಯಕರುಗಳಾದ ಬಾಬುರಾವ್, ಕೃಷ್ಣಮೂರ್ತಿ, ಅಜೀಜಾ ಸುಲ್ತಾನ್, ಜಯಶ್ರೀ ಜೋಶಿ ಇವರನ್ನು ಸನ್ಮಾನಿಸಲಾಯಿತು. 7 ದಿನದ ತರಬೇತಿಯ ವರದಿಯನ್ನು ಅಜೀಜಾ ಸುಲ್ತಾನ್ ಮಂಡಿಸಿದರು. ವೇದಿಕೆಯಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಎಸ್ಎಚ್ ದೊಡ್ಡಮನಿ, ಜಿಲ್ಲಾ ಕಾರ್ಯದರ್ಶಿ ಎಚ್ ಹನುಮಂತಪ್ಪ, ಎಲ್ಬಿ ಹೋರಪ್ಯಾಟಿ, ಜಿಲ್ಲಾ ಸ್ಥಾನಿಕ ಆಯುಕ್ತರು, ಮಾನ್ವಿ ಅಧ್ಯಕ್ಷ ಬಿ ಬಾಲರಾಮಕೃಷ್ಣ, ನಂದಿನಿ ಕಾಲೇಜಿನ ಅಧೀಕ್ಷಕ ಶಾಂತರೆಡ್ಡಿ ಇದ್ದರು. ಅಧ್ಯಕ್ಷತೆಯನ್ನು ಕೆ ಆಲಿಯಾ ಖಾನಂ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉನ್ನತ ತರಬೇತಿ ಪಡೆದ ಉಷಾಬಾಯಿ, ಫ್ಲಾಕ್ ಲೀಡ್ ಮತ್ತು ವಿದ್ಯಾ ಇವರುಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ರಾವುತ್ ರಾವ್ ಬರೂರ್ ಸ್ವಾಗತಿಸಿದರು. ದೇವೇಂದ್ರ ಕಟ್ಟಿಮನಿ ನಿರೂಪಿಸಿದರು. ನಾಗೇಶ್ ಡಿಟಿಸಿ ವಂದಿಸಿದರು. ವಿದ್ಯಾರ್ಥಿಗಳಿಗೆ ಸಮಯ ಪ್ರಜ್ಞೆ ಅತ್ಯಂತ ಅವಶ್ಯಕವಾಗಿದ್ದು, ಬಿಟ್ಟ ಬಾಣ ಕಳೆದ ಸಮಯ ಆಡಿದ ಮಾತು ಎಂದು ಮರಳಿ ಬರುವುದಿಲ್ಲ. ಆದ್ದರಿಂದ ಇಂತಹ ಸಮಯವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಸಾವಿತ್ರಿಬಾಯಿ ಫುಲೆಯವರ ಆದರ್ಶಗಳನ್ನು, ಅವರ ಆಶಯಗಳನ್ನು ಮನವೊಲಿಸಿಕೊಂಡು
ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಿ ಜೀವನ ಸಾರ್ಥಪಡಿಸಿಕೊಳ್ಳಬೇಕು ಎಂದು ಜವಾಹರನಗರ ಮಹಾವಿದ್ಯಾಲಯ ಉಪನ್ಯಾಸಕ ನರಸಪ್ಪ ಭಂಡಾರಿ ಹೇಳಿದರು. ಗಳನ್ನು ಮೆಟ್ಟಿಲುಗಳನ್ನಾಗಿಸಿಕೊಂಡು ಹಲವಾರು ಅನಾಥಾಶ್ರಮಗಳನ್ನು ಅನೈತಿಕ ಸಂಬಂಧದಿಂದ ಗರ್ಭ ಧರಿಸಿದ ಸ್ತ್ರೀಯರಿಗೆ ಆಶ್ರಯ ತಾಣಗಳನ್ನು ನೀಡಿ ಸತಿ ಸಹಗಮನದಂತಹ ಕ್ರೂರ ಕ್ರಿಯೆಗಳನ್ನು ನಿರ್ಬಂಧಿಸಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿ ಸತ್ಯಶೋಧಕ ಕ್ರಾಂತಿಯನ್ನು ಪ್ರಾರಂಭಿಸಿ ಸಮಾಜದ ಸುಧಾರಣೆಗೆ ನಾಂದಿ ಆಡಿದ ಏಕೈಕ ಭಾರತ ಸುಶಿಕ್ಷಿತ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಎಂದು ಹೇಳಿದರು. ಕಲಾವಿದ ಅಂಬಣ್ಣ ಆರೋಲಿಕರ್ ಮಾತನಾಡಿ, ಸಾವಿತ್ರಿ ಜ್ಯೋತಿಬಾ ಫುಲೆಯವರ ಜೀವನ ಚರಿತ್ರೆ ಇಂದಿನ ಶಿಕ್ಷಣದ ಪದ್ಧತಿಯ ಬದಲಾವಣೆಯ ಹಾಗೂ ಮಕ್ಕಳಲ್ಲಿ ಸುಪ್ತವಾಗಿರುವ ಪ್ರತಿಭೆಯನ್ನು ಸ್ಫೋಟಿಸಲು ಸಹಕಾರಿಯಾಗುವ ಬಾಲ್ಯದ ಶಿಕ್ಷಣ ಪದ್ಧತಿಯನ್ನು ಪ್ರತಿಬಿಂಬಿಸುವ ಸ್ವರಚಿತ ಗೀತೆಗಳನ್ನು ಬೆಂಗಳೂರಿನಲ್ಲಿ ಬಿಡುಗಡೆಯಾದ ಅಕ್ಷರದವ್ವ ಧ್ವನಿ ಸುರುಳಿಯನ್ನು ಪರಿಚಯಿಸಿ ಹಾಡಿ ವಿದ್ಯಾರ್ಥಿಗಳನ್ನು ರಂಜಿಸಿ ನಿರುದ್ಯೋಗ ನಿವಾರಣೆಗೆ ಶಿಕ್ಷಣದ ಬದಲಾವಣೆ ಅವಶ್ಯಕತೆ ಇದೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ಪ್ರಾಂಶುಪಾಲ ಡಾಕ್ಟರ್ ಶ್ರೀನಿವಾಸ್ ಹೊಸಪೇಟೆ ವಹಿಸಿದ್ದರು. ಕಾಲೇಜಿನ ವಿದ್ಯಾರ್ಥಿನಿಯರಾದ ರಾಧಮ್ಮ ಮತ್ತು ಈರಮ್ಮ ಪ್ರಾರ್ಥಿಸಿದರು. ಉಪನ್ಯಾಸಕ ಸಿಎಚ್ ಶ್ರೀನಿವಾಸ್ ನಿರೂಪಿಸಿದರು. ಉಪನ್ಯಾಸಕರಾದ ವೀರೇಶ್ ಜಕ್ಕಲದಿನ್ನಿ, ವೆಂಕಟೇಶ್ ಪಾಣಿ, ಲಕ್ಷ್ಮಿ ಕುಮಾರಿ, ಲೇಮಿಕಾ ರಾಣಿ ಮತ್ತು ಬಿಎ ಮತ್ತು ಬಿಕಾಂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಕರ ಸಂಕ್ರಾಂತಿ ಹಬ್ಬದ ಸಡಗರ, ಬೆಲೆ ಏರಿಕೆ ಮಧ್ಯೆಯೇ ಖರೀದಿ ಜೋರು. ದಾಸೋತ್ಸವ 2019 ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ನಾಡಿನ ಸಾಹಿತ್ಯ ಪರಂಪರೆಯನ್ನು ಉಳಿಸಿಕೊಂಡು ಬಂದ ದಾಸರು ಶರಣರು ಡಾಕ್ಟರ್ ವಿಠ್ಠಲರಾವ್. ಸ್ಟೇಷನ್ ಏರಿಯಾದಲ್ಲಿ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಉಪಹಾರ ಸೇವಿಸಿದ ವಿದ್ಯಾರ್ಥಿನಿಯರು ಅಸ್ವಸ್ಥ. ಸ್ಕೌಟ್ಸ್ ಗೈಡ್ಸ್ ತರಬೇತಿ ಶಿಬಿರ ಸಮಾರೋಪ, ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಅಗತ್ಯ, ಸಿಇಒ ನಳಿನ್ ಅತುಲ್. ಮತ್ತು ಮೌರ್ಯ ಕಾಲೇಜಿನಲ್ಲಿ ಸಾವಿತ್ರಿ ಜ್ಯೋತಿಬಾ ಫುಲೆ ಜನ್ಮದಿನಾಚರಣೆ, ಬಾಪುಲೆ ಅವರ ಆದರ್ಶ ಆಶಯ ಮೈಗೂಡಿಸಿಕೊಳ್ಳಿ ನರಸಪ್ಪ ಭಂಡಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.